ವಿಜಯಪುರ ಪಟ್ಟಣದ ವಿವಿಧ ಹೋಟೆಲ್ಗಳು ಹಾಗೂ ಉಪಹಾರ ಮಂದಿರಗಳಿಗೆ ಪುರಸಭೆ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ಹೋಟೆಲ್ಗಳಲ್ಲಿ ಸ್ವಚ್ಛತೆ, ಆಹಾರ ಪದಾರ್ಥಗಳ ಗುಣಮಟ್ಟ, ಅಡುಗೆಮನೆಯ ನಿರ್ವಹಣೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ತ್ಯಾಜ್ಯ ವಿಲೇವಾರಿ ಕ್ರಮಗಳನ್ನು ಪರಿಶೀಲಿಸಲಾಯಿತು. ನಿಯಮಗಳನ್ನು ಉಲ್ಲಂಘಿಸಿರುವ ಹೋಟೆಲ್ ಮಾಲೀಕರಿಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿ ಆರೋಗ್ಯ ಮತ್ತು ಸ್ವಚ್ಛತಾ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದರು. ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಬಳಕೆ ಮಾಡಬಾರದು ಹಾಗೂ ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆಯಾಗುವ ಯಾವುದೇ ರೀತಿಯ ನಿರ್ಲಕ್ಷ್ಯ ಕಂಡುಬಂದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದರು. ಪಟ್ಟಣದಲ್ಲಿ ಸ್ವಚ್ಛತೆ ಹಾಗೂ ಸುರಕ್ಷಿತ ಆಹಾರ ಪೂರೈಕೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಇಂತಹ ದಿಢೀರ್ ಪರಿಶೀಲನೆಗಳು ಮುಂದುವರಿಯಲಿವೆ ಎಂದು ಪುರಸಭೆ ಪರಿಸರ ಅಭಿಯಂತರ ಶೇಖರ್ ರೆಡ್ಡಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷೆಗೆ ಲಾವಣ್ಯ ಹಾಗೂ ಪೃಥ್ವಿ ಸಹನ ಹಾಜರಿದ್ದರು. ಹೋಟೆಲ್ಗಳು ಮತ್ತು ಬೇಕರಿಗಳಲ್ಲಿ ಅವರು ಅಡುಗೆ ಮಾಡ್ತಾ ಇರುವ ಊಟ ಮತ್ತು ಅದು ಶುಚಿತ್ವ, ಅಲ್ಲಿ ಕುಕ್ಕಿಂಗ್ ಪ್ಲೇಸಸ್ಸಲ್ಲಿ ಏನು ಶುಚಿತ್ವ ಕಾಪಾಡ್ತಾ ಇದ್ದಾರೆ ಅಂತ ಒಂದು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅದು ಇವತ್ತೇ ಅಲ್ಲ, ಇನ್ನು ನಿಮ್ಮ ಮೇಲೆ ಎಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಹೋಟೆಲ್ಸ್ಗೆ ಮತ್ತು ಬೇಕರಿಗಳಿಗೆ ಎಲ್ಲಿ ಪಬ್ಲಿಕ್ಗೆ ಫುಡ್ಡು ಸಪ್ಲೈ ಮಾಡ್ತಾರೋ ಅದು ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡಿ ಅಲ್ಲಿ ಪ್ರಾಪರಾಗಿ ಕುಕ್ಕಿಂಗ್ ಆಗ್ತಾಯಿದೆಯಾ ಅಥವಾ ಶುಚಿತ್ವ ಕಾಪಾಡ್ತಾ ಇದ್ದಾರಿಲ್ಲ ಅಂತ ಒಂದು ಚೆಕ್ ಮಾಡ್ತಾಯಿದ್ದೀವಿ. ಇದು ಇನ್ನೂ ಕಂಟಿನ್ಯೂ ಆಗುತ್ತೆ. ಇದು ಕಂಟಿನ್ಯೂ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅರಿವು ಮಾಡಿಸ್ತೀವಿ.